ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಟಿ ಸಡನ್ ಆಗಿ ಸಿಗ್ಬೇಕು ಅಂದ್ರಿ? ನಿನ್ನ ಅಪ್ರಿಶಿಯೇಟ್ ಮಾಡೋಣ ಅಂತ. ಅಪ್ರಿಶಿಯೇಟಾ? ಯಾಕೆ? ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೋತಿದ್ಯಾ. ಮನುಷ್ಯನ ಆತ್ಮಸಾಕ್ಷಿಗೆ ತಕ್ಕಂಗೆ ನಿನ್ನ ನೀನು ಬದಲಾಯಿಸ್ಕೋತಿದ್ಯಾ. ಮನ್ಸಿಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಒಂದ್ಸಲ ನಿನ್ ಜೊತೆ ಮಾತಾಡೋಣ ಅಂತ ಬರಕ್ ಹೇಳ್ದೆ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ನನಗ್ ಅರ್ಥ ಆಗ್ತಿಲ್ಲ. ಅದೇ ಮನೀಷಾ, ನಿನ್ಗೆ ನೀರಜ್ ಜೊತೆ ಎಂಗೇಜ್ಮೆಂಟ್ ಸೆಟ್ ಆಯ್ತಂತಲ್ಲ, ಕಂಗ್ರಾಟ್ಸ್ ಹೇಳೋಣ ಅಂತ. ಕಾಂಗ್ರೆಸ್ ಹೇಳೋದಕ್ ಬಂದ್ರಾ? ಹೌದು ಮನೀಷಾ, ನೀನಿನ್ನೂ ಮಿತ್ರನ್ಗೋಸ್ಕರ ಕಾಯೋದು ಸರಿ ಅಲ್ಲ ಅಂತ ನಿನಗನಿಸ್ತು, ಇಲ್ಲ ಮಿತ್ರ ಭಾಗ್ಯ ಹತ್ರ ಆಗ್ತಾ ಇದ್ದಾರಲ್ವಾ ಅಂತ ಅವ್ರ ಮಧ್ಯೆ ಹೋಗೋದು ಯಾಕೆ ಅಂತ ಅನಿಸ್ತು ನನಗ್ ಗೊತ್ತಿಲ್ಲ. ಆದ್ರೆ ನೀನ್ ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ ಅಂತ ನನಗನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮನೀಷಾ. ಸ್ಟಾಪ್ ಇಟ್ ಆಂಟಿ, ಸ್ಟಾಪ್ ಇಟ್ ಆಂಟಿ. ಏನಾಯ್ತು ಮನೀಷಾ? ನೀವೆಲ್ಲ ನನ್ ಬಗ್ಗೆ ಏನ್ ಅನ್ಕೊಂಡಿದೀರಾ ಆಂಟಿ? ಒಬ್ಬನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದ್ವೆ ಆಗ್ತೀನಿ ಅನ್ಕೊಂಡಿದೀರಾ? ಹಾಗಲ್ಲ ಮನೀಷಾ. ಮಿತ್ರಗೋಸ್ಕರ ನಾನು ಇಷ್ಟು ತ್ಯಾಗ ಮಾಡಿದ್ರೆ ಕೊನೆಗ್ ನೀವ್ ನನ್ನ ಬೇರೆಯವ್ರಿಗೆ ದಾನ ಮಾಡೋಣ ಅನ್ಕೊಂಡ್ರಾ? ನಾನು ಆ ಥರ ಯೋಚನೆ ಮಾಡ್ಲಿಲ್ಲ ಮನೀಷಾ. ನೀನ್ ನಿಶ್ಚಿತಾರ್ಥದ ಬಗ್ಗೆ ಗೊತ್ತಾಗಿನೇ ಹೀಗೆ ಮಾತಾಡ್ತಿರೋದು. ಅವತ್ ನೀವ್ ನನ್ನ ಬೇಡ್ಕೊಂಡಿದ್ದಕ್ಕೇನೆ ಭಾಗ್ಯನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮಿತ್ರನ ನಾನ್ ಒಪ್ಸಿದೀನಿ. ಅದನ್ ಮರ್ತ್ಬಿಟ್ರಾ? ಮಿತ್ರ ನಿನ್ನನ್ ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತಿದ್ದ. ಆದ್ರೆ ಮಿತ್ರನ್ಗಿರೋ ಗಂಡಾಂತರಗಳಿಂದ, ಆ ದೋಷಗಳಿಂದ ಅವನ್ನ ದೂರ ಇಡೋದಕ್ಕೋಸ್ಕರ ಭಾಗ್ಯನ್ ಜೊತೆ ಮದ್ವೆ ಮಾಡಿಸ್ಬೇಕಾಗಿ ಬರ್ತಾರೆ. ಆ ಮದ್ವೆ ನಡೆದ್ರೇನೆ ಮಿತ್ರ ನಮಗ್ ಸಿಗ್ತಾನೆ. ಇಲ್ಲಾಂದ್ರೆ ಅದ್ರ ನಂತರ ನಡೆಯೋದನ್ನ ನಾವು ಊಹಿಸೋಕೂ ಆಗಲ್ಲ. ಈಗ ನಾನ್ ಏನ್ ಮಾಡ್ಬೇಕು ಅಂತೀರಾ ಆಂಟಿ? ಭಾಗ್ಯನ್ನ ಮದ್ವೆ ಮಾಡ್ಕೊ ಅಂತ ಮಿತ್ರನ್ನ ನೀನೇ ಒಪ್ಪಿಸ್ಬೇಕು ಮನೀಷಾ. ಇದು ನಿನಗ್ ಕಷ್ಟ ಅಂತ ನನಗ್ ಗೊತ್ತು, ಆದ್ರೆ ಬೇರೆ ದಾರಿ ಇಲ್ಲ. ಸರಿ ಆಂಟಿ, ಮಿತ್ರ ಪ್ರಾಣಕ್ಕಿಂತ ನನ್ಗೆ ಯಾವುದು ದೊಡ್ಡದಲ್ಲ. ಆದ್ರೆ ದೋಷ ದೂರ ಆದ್ಮೇಲೆ ಮಿತ್ರ ಜೊತೆ ನನ್ ಮದ್ವೆ ಮಾಡ್ತೀರಾ ಅಂತ ನನಗ್ ಮಾತು ಕೊಡಿ. ನೋಡು ಮನೀಷಾ, ಮಿತ್ರ ಮನ್ಸಲ್ಲಿ ನೀನಿರೋವರೆಗೂ, ನಿನ್ ಮನ್ಸಲ್ಲಿ ಅವನಿರೋವರೆಗೂ ಮಿತ್ರನ್ನ ನಿನಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ. ಮಾತು ಕೊಡ್ತೀನಿ. ನಿಮ್ಮಿಂದ ಮಿತ್ರನ ಭಾಗ್ಯಂಗೆ ದಾನ ಮಾಡ್ದೆ, ಅದರ ಅರ್ಥ ಮಿತ್ರನ ಶಾಶ್ವತವಾಗಿ ಭಾಗ್ಯಂಗ್ ಒಪ್ಸಿದೀನಿ ಅಂತಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.